ಗಗನದಲ್ಲಿ ಶತ್ರುಗಳ ಆಕ್ರಮಣದಿಂದ ತನ್ನ ದೇಶವನ್ನು ರಕ್ಷಿಸಲು ರಷ್ಯಾ ಅಭಿವೃದ್ಧಿಪಡಿಸಿದ ಅತ್ಯಾಧುನಿಕ ಕ್ಷಿಪಣಿ ನಿರೋಧಕ ವ್ಯವಸ್ಥೆ S-400 ಟ್ರಯಂಫ್. ಇದನ್ನು ರಷ್ಯಾದ ಅಲ್ಮಾಜ್ ಸೆಂಟ್ರಲ್ ಡಿಸೈನ್ ಬ್ಯೂರೋ 1980ರ ದಶಕದ ಅಂತ್ಯದಲ್ಲಿ ಅಭಿವೃದ್ಧಿಪಡಿಸಿದ್ದು, ಪಾಶ್ಚಾತ್ಯ ದೇಶಗಳ ಬಲಿಷ್ಠ ಗಗನ ರಕ್ಷಣಾ ವ್ಯವಸ್ಥೆಗಳಾದ MiG-104 ಪ್ಯಾಟ್ರಿಯಟ್ಗೆ ಸಮರ್ಪಕವಾಗಿ ಪ್ರತಿಸ್ಪಂದಿಸಲು ರೂಪಿಸಲಾಯಿತು. ಇದು ಹಿಂದಿನ S-200 ಮತ್ತು S-300 ವ್ಯವಸ್ಥೆಗಳ ಪರಿಷ್ಕೃತ ರೂಪವಾಗಿದೆ. S-400 ಮಿಸೈಲ್ ಸಿಸ್ಟಮ್ ಜಗತ್ತಿನ ಅತ್ಯಂತ ಅಡ್ವಾನ್ಸ್ ಮಿಸೈಲ್ ಅನ್ನಬಹುದು. S-400 ಅನ್ನು ಆಕಾಶದ ಪೃಥ್ವಿರಕ್ಷಕ ಎನ್ನಬಹುದು. ಶತ್ರು ವಿಮಾನಗಳು, ಕ್ರೂಸ್ ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಹಠಾಸ್ಟೆಲ್ ಟೆಕ್ನಾಲಜಿ ಬಳಸಿ ಬರುವ ಗಗನಶತ್ರುಗಳನ್ನು ದೂರದಿಂದಲೇ ಪತ್ತೆಹಚ್ಚಿ ನಾಶ ಮಾಡುವ ಈ ವ್ಯವಸ್ಥೆಯು ನಿಜಕ್ಕೂ ಅಚ್ಚರಿಯ ಕಾರ್ಮಿಕತೆಯ ಫಲ. ಇದು 400 ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಹತ್ತಿರದಿಂದಲೇ ಹೊಡೆದಂತೆ ನಿಖರವಾಗಿ ನಾಶ ಮಾಡಬಲ್ಲದು. ಇದರ ರಡಾರ್ಗಳು 300 ಗುರಿಗಳನ್ನು ಒಂದೇ ವೇಳೆ ಟ್ರ್ಯಾಕ್ ಮಾಡಬಲ್ಲವು, 36 ಗುರಿಗಳಿಗೆ ಏಕಕಾಲದಲ್ಲಿ ಪ್ರತಿಕ್ರಿಯಿಸಬಲ್ಲವು. ಇನ್ನೂ ವಿಶೇಷವೆಂದರೆ ಈ ವ್ಯವಸ್ಥೆಯನ್ನು ಕೇವಲ 5ರಿಂದ 10 ನಿಮಿಷಗಳಲ್ಲಿ ನಿಯೋಜಿಸಬಹುದಾಗಿದೆ. ಶೂಟ್ ಅಂಡ್ ಸ್ಕೂಟ್ ತಂತ್ರದ ಮೂಲಕ ಮಿಸೈಲ್ ಹಾರಿಸಿದ ತಕ್ಷಣವೇ ಸ್ಥಳಾಂತರಗೊಳ್ಳುವುದು ಸಾಧ್ಯ. ಭಾರತವು ಈ ತಂತ್ರಜ್ಞಾನವನ್ನು ತನ್ನ ಭದ್ರತಾ ಶಕ್ತಿಗೆ ಸೇರಿಸಿಕೊಂಡಿದ್ದು, ಈ ಮೂಲಕ ತನ್ನ ಗಗನ ಮಿತಿ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ. S-400 ವ್ಯವಸ್ಥೆಯ ತಂತ್ರಜ್ಞಾನ ವೈಶಿಷ್ಟ್ಯಗಳು. S-400 ಗಗನ ರಕ್ಷಣಾ ವ್ಯವಸ್ಥೆಯ ಮುಖ್ಯ ಆಧಾರವೆಂದರೆ ಇದರ ಪ್ರಬಲ ರಡಾರ್ ವ್ಯವಸ್ಥೆ. ಇದು 360 ಡಿಗ್ರಿಯ ವ್ಯಾಪ್ತಿಯ ರಡಾರ್ಗಳನ್ನು ಒಳಗೊಂಡಿದ್ದು, ಒಂದೇ ಸಮಯದಲ್ಲಿ 300 ಗುರಿಗಳನ್ನು ಟ್ರ್ಯಾಕ್ ಮಾಡಬಲ್ಲದು ಮತ್ತು 36 ಗುರಿಗಳನ್ನು ಏಕಕಾಲದಲ್ಲಿ ನಾಶ ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಇದರ 96 L6A ರಡಾರ್ ಪ್ಯಾನಲ್ಗಳು ಬಹುಮಟ್ಟದ ತಂತ್ರಜ್ಞಾನವನ್ನು ಬಳಸುತ್ತಿದ್ದು, ಕಡಿಮೆ ಗೋಚರತೆಯ ಸ್ಟೆಲ್ತ್ ವಿಮಾನಗಳನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಗಿವೆ. ಇವು ಸ್ಟೆಲ್ತ್ ತಂತ್ರಜ್ಞಾನವನ್ನು ಬಳಸುವ